4000 ವಾಚವನ್ನು ಕಂಪ್ಲೀಟ್ ಮಾಡೋಕ್ಕೆ ಜಸ್ಟ್ ನಾನು ಹೇಳೋ 2 ಅಪ್ಲಿಕೇಶನ್ ಜೊತೆಗೆ ನಿಮ್ಮದು 5G ಸ್ಮಾರ್ಟ್ ಫೋನ್ ಆಗಿದ್ರು ಓಕೆ, 4G ಸ್ಮಾರ್ಟ್ ಫೋನ್ ಆಗಿರೋ ಓಕೆ, ಬಟ್ 5G ಸ್ಮಾರ್ಟ್ ಫೋನ್ ಆಗಿದ್ರೆ ತುಂಬ ಬೆಟರ್ ಆಗಿರುತ್ತೆ. ಜೊತೆಗೆ ನಿಮ್ದು ಏನಾದರೂ 4G ಫೋನ್ ಆಗಿದ್ರೆ 8GB ಡೇಟಾ ಬೇಕಾಗುತ್ತೆ. ಸೊ ಇಷ್ಟು ನಿಮ್ಮ ಹತ್ರ ಇದೆ ಸಾಕು. 4000 ವಾಚವನ್ನು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು. ಅದು ಹೇಗೆ, ಏನು ಅಪ್ಲಿಕೇಶನ್ ಇನ್ ಐ ಹ್ಯಾವ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಲ್ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡಬೇಕು ನನ್ನ ಚಾನಲಲ್ಲಿ ಅಂತ ಅಂದ್ಕೊಂಡ್ರೆ ನನ್ನ ವಿಡಿಯೋಗಳಿಗೆ ಫಸ್ಟ್ ಕಮೆಂಟ್ ಯಾರು ಮಾಡ್ತೀರೋ ಅವ್ರ ಚಾನಲ್ನ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನನ್ನ ವಿಡಿಯೋಗಳಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಅಕ್ಕ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. 1000 ಸಬ್ಸ್ಕ್ರೈಬರ್ ಏನೋ ಈಸಿಯಾಗಿ ಮಾಡ್ತಾ ಇದ್ದೀವಿ, ಬಟ್ 4000 ವಾಚ್ ಅವರ್ಸು ಕಂಪ್ಲೀಟೇ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ಅಂತ ಹೇಳಿ ತುಂಬ ಈ ರೀತಿ ಕಮೆಂಟ್ಗಳನ್ನ ನಾನು ರಿಸೀವ್ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆಲ್ಲ ಈ ವಿಡಿಯೋ ಅಂತಲೇ ಹೇಳ್ಬೋದು. ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ, 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟ ಯಾರೆಲ್ಲ ಪಡ್ತಾ ಇದ್ದೀರೋ ಅವ್ರಿಗೆಲ್ಲ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ನಾನು ಹೇಳೋ ಈ 2 ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮ ವಾಚ್ ಅವರ್ನ ಯಾವುದೇ ವ್ಯೂವರ್ಸ್ ಇಲ್ಲದೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋಕ್ಕೆ ಜಸ್ಟ್ ನಾನು ಹೇಳೋ 2 ಅಪ್ಲಿಕೇಶನ್ ಜೊತೆಗೆ ನಿಮ್ಮದು 5G ಸ್ಮಾರ್ಟ್ ಫೋನ್ ಆಗಿದ್ರು ಓಕೆ, 4G ಸ್ಮಾರ್ಟ್ ಫೋನ್ ಆಗಿದ್ರು ಓಕೆ, ಬಟ್ 5G ಸ್ಮಾರ್ಟ್ ಫೋನ್ ಆಗಿದ್ದರೆ ತುಂಬ ಬೆಟರ್ ಆಗಿರುತ್ತೆ. ಜೊತೆಗೆ ನಿಮ್ದು ಏನಾದರೂ 4G ಫೋನ್ ಆಗಿದ್ದರೆ 8GB ಡೇಟಾ ಬೇಕಾಗುತ್ತೆ. ಸೊ ಇಷ್ಟು ನಿಮ್ಮ ಹತ್ರ ಇದ್ದರೆ ಸಾಕು. 4000 ವಾಚ್ ಅವರ್ನ ಒಂದೇ ದಿನದಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಅದು ಹೇಗೆ, ಏನು ಅಪ್ಲಿಕೇಶನು ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ತುಂಬ ಜನರ ಯೂಟ್ಯೂಬ್ ವಾಚ್ ಟೈಮ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಏನೇ ಮಾಡಿದ್ರು ಮುಂದಕ್ಕೆ ಹೋಗ್ತಾನೆ ಇರಲ್ಲ, ಸ್ಟಕ್ ಆಗಿಬಿಡುತ್ತೆ. 1500 2000 ಈ ರೀತಿ ಸ್ಟಕ್ ಆಗಿಬಿಟ್ಟಿರುತ್ತೆ. ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿ, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ವಿಡಿಯೋಯಿಂದ ವಾಚ್ ಟೈಮ್ ಮಾತ್ರ ಕಂಪ್ಲೀಟ್ ಆಗ್ತಾನೆ ಇರೋದಿಲ್ಲ. ಸೊ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ, 4000 ವಾಚವನ್ನು ಕಂಪ್ಲೀಟ್ ಮಾಡಿಕೊಂಡು ಬೇಗ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೂ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಏನಪ್ಪ ಈ ಟ್ರಿಕ್ಕು, ಏನಪ್ಪ ಈ ಫಾರ್ಮುಲಾ ಅಂತ ನಾನು ಇನ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಯಾವುದೇದಂತ ಯೂಸು ಆಗಲ್ಲ, ಏನು ಅರ್ಥನೂ ಆಗಲ್ಲ. ಸೊ ಇನ್ ಡೀಟೇಲಾಗಿ ವಿಡಿಯೋನ ನೀವು ಕೂಡ ನೋಡಿ, ಪಾಯಿಂಟ್ ಟು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ಫಾಲೋ ಮಾಡಿ. ಇದರಿಂದ ನಿಮಗೆ 4000 ವಾಚ್ ಅವರ್ಸ್ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೇನು ತಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಮೊಬೈಲು 5G ಮೊಬೈಲ್ ಆಗಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. 4G ಆಗಿದ್ರು ಓಕೆನೇ, ಬಟ್ 5G ಮೊಬೈಲ್ ಆಗಿದ್ರೆ ನೀವು ನಾನು ಹೇಳೋ ಸ್ಟೆಪ್ಸ್ನ ಬೇಗನೆ ಫಾಲೋ ಮಾಡ್ಕೋಬೋದು. 4G ಮೊಬೈಲ್ ಆಗಿತ್ತು ಅಂದರೆ ನೀವು ಎಕ್ಸ್ಟ್ರಾ 8GB ಡೇಟಾ ಬೇಕಾಗುತ್ತೆ. 1 ಡೇಗೆ 49 ರುಪೀಸಲ್ಲಿ ಏರ್ಟೆಲಲ್ಲಿ ಆಫರ್ ಇದೆ. ಸೊ 49 ರುಪೀಸ್ಗೆ ಅನ್ಲಿಮಿಟೆಡ್ ಡೇಟಾ ಇದೆ 1 ಡೇಗೆ. ಅದನ್ನು ನೀವು ರೀಚಾರ್ಜ್ ಮಾಡ್ಕೊಳ್ಳಿ. 5G ಇರೋರಿಗೆ ನೋ ಪ್ರಾಬ್ಲಮ್, ಅವ್ರಿಗೆ ಅನ್ಲಿಮಿಟೆಡ್ ಡೇಟಾನೇ ಇರುತ್ತೆ. ಸೊ 4G ಮೊಬೈಲ್ ಇರೋರು ಮಾತ್ರ ಈ ರೀತಿ ನೆಟ್ನ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಎಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೋ ಅಲ್ಲಿ ನಿಂತ್ಕೊಂಡು ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನಾನು ಹೇಳೋ ರೀತಿನೇ ನೀವು ಫಾಲೋ ಮಾಡ್ತಾ ಅಂದರೆ 4000 ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಆಗೋಗುತ್ತೆ, ಟೆನ್ಷನ್ನೇ ಬೇಡ. ಸೊ ನೀವು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋದಕ್ಕೆ 2 ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂಬರ್ 1 ಅಪ್ಲಿಕೇಶನ್ ಬಂದು ಮಲ್ಟಿವ್ಯೂ ಬ್ರೌಸರ್ ಫಾರ್ ಯೂಟ್ಯೂಬ್ ಅಂತ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ರೌಂಡ್ ಮಾರ್ಕ್ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಸಿಂಪಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಯಾವುದಪ್ಪ ಅಂದರೆ VPN ಅಪ್ಲಿಕೇಶನ್. ಸೊ ನಾನು ನಿಮಗೆ ಸಜೆಷನ್ ಮಾಡೋದು ಅರ್ಬನ್ VPN ಅಂತ ಹೇಳಿ. ಇದು ತುಂಬ ಒಳ್ಳೆಯದು ಈ ಅಪ್ಲಿಕೇಶನು. ಸೊ ನಾನು ಅದಕ್ಕೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ಅಪ್ಲಿಕೇಶನ್ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ಸೊ ಇವಾಗ ಇನ್ಸ್ಟಾಲ್ ಆಗಿದೆ. ನಾನು ಸಿಂಪಲ್ಲಾಗಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಚೂಸ್ ಫಾರ್ ಫ್ರೀ ಅಂತ ಕಾಣ್ತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವೇನು ಅಮೌಂಟ್ ಪೇ ಮಾಡೋಂಗಿಲ್ಲ. ಚೂಸ್ ಫಾರ್ ಫ್ರೀ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಗ್ರಿ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಈ ಆ್ಯಪ್ಗೆ ಲಾಗಿನ್ ಆಗಿ ಕೂಡ ಇದನ್ನು ಮುಂದುವರಿಸ್ಕೋಬೋದು. ನಾನು ಸಿಂಪಲ್ಲಾಗಿ ಇಲ್ಲಿ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಓಪನ್ ಆಗಿದೆ. ಇಲ್ಲಿ ಕಾಣ್ತಿದೆಯಲ್ಲ, ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಯಾವುದೇದಂಥ ಸರ್ವರ್ ಸೆಲೆಕ್ಷನ್ ಆಗಲಿ, ಸರ್ವರ್ನ ಸರ್ಚ್ ಮಾಡೋದಾಗಲಿ ಇರೋದಿಲ್ಲ. ಜಸ್ಟ್ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಾಕು. ಸೊ ಎಲ್ಲ ಆಪ್ಷನ್ಸ್ಗೂ ಅಲೋ ಕೊಟ್ಟಾದಮೇಲೆ ಈ ರೀತಿ ನಿಮ್ಮ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಇದನ್ನು ಸಿಂಪಲ್ಲಾಗಿ ಬ್ಯಾಕ್ ಬರ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಅರ್ಬನ್ ಅಪ್ಲಿಕೇಶನ್ ಒಂದನ್ನು ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಅಪ್ಲಿಕೇಶನ್ ಇದೆ. ಸೊ ಈ ಅಪ್ಲಿಕೇಶನಲ್ಲಿ ಇದು ರನ್ ಆಗ್ತಾ ಇರಲಿ. ನೆಕ್ಸ್ಟ್ ಬ್ಯಾಕಿಗೆ ಬರ್ತೀನಿ. ನೆಕ್ಸ್ಟ್ ಮಲ್ಟಿ ವ್ಯೂ ಅಪ್ಲಿಕೇಶನ್ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ನಿಮ್ಮ ಚಾನಲ್ನ URL ಲಿಂಕ್ನ ಇಲ್ಲಿ ಹಾಕಬೇಕಾಗತ್ತೆ. ಅದು ಎಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಸಿಂಪಲ್ಲಾಗಿ ನಿಮ್ಮ ಯೂಟ್ಯೂಬ್ ಆ್ಯಪ್ಗೆ ಹೋಗಿ ನೆಕ್ಸ್ಟ್ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ವಿಡಿಯೋ ಲಿಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಈ ವಿಡಿಯೋ ಲಿಂಕ್ನೇ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೋಡ್ತಾ ಇರ್ಬೋದು 124K ವ್ಯೂಸ್ ಬಂದಿದೆ. 124 ವ್ಯೂಸ್ ಬಂದಿದೆ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಏನಿಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಪಿ ಟು ಲಿಂಕ್ ಅಂತ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ಗೆ ಬಂದು ಮಲ್ಟಿವ್ಯೂ ಬ್ರೌಸರ್ ಆ್ಯಪಲ್ಲಿ ಪೇಸ್ಟ್ ಮಾಡಿ, ಆಯಿತಾ. ಸೊ ಇದಾದಮೇಲೆ ನೋಡಿ, ಇಲ್ಲಿ 1 2 3 ಅಂತ ಹೇಳಿ ನಂಬರ್ಸ್ ಎಲ್ಲ ಕಾಣ್ತಾ ಇದೆ. ಸೊ ಇದೇನಪ್ಪ ಅಂತಂದರೆ ನಿಮ್ಮ ವಿಡಿಯೋ ಎಷ್ಟು ಜನ ನೋಡಿರೋ ರೀತಿ ಆಗಬೇಕು ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ವಿಡಿಯೋ 10 ಮಿನಿಟ್ಸ್ ಇತ್ತು ಅಂತ ಅಂದರೆ 10 ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ಅಲ್ಲಿಗೆ ನಿಮ್ಮ ವಿಡಿಯೋ 10 ಮಿನಿಟ್ಸ್ ವಿಡಿಯೋ 10 ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ಅದು 100 ಮಿನಿಟ್ಸ್ ಆಗುತ್ತೆ. ಇದರ ಅರ್ಥ ನಿಮ್ಮ 10 ಮಿನಿಟ್ಸ್ ವಿಡಿಯೋನ 10 ನಿಮಿಷದ ವಿಡಿಯೋನ 10 ಜನ ನೋಡಿದ್ದಾರೆ ಅಂತ ಹೇಳಿ ಅರ್ಥ. ಸೊ ನೀವು ಎಷ್ಟು ಬೇಕಾದರೂ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು 21ವರೆಗೂ ಆಪ್ಷನ್ ಇದೆ. ಸೊ 21 ಜನನ ಸೆಲೆಕ್ಟ್ ಮಾಡಿಕೊಂಡ್ರೆ, ಲೈಕ್ ಇವಾಗ 21 ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದ್ಕೊಳ್ಳಿ. ಈಗ 10 ಮಿನಿಟ್ಸ್ ವಿಡಿಯೋನ 21 ಮೆಂಬರ್ಸ್ ನೋಡ್ತಿದ್ದಾರೆ ಅನ್ನೋ ರೀತಿ ಆಗುತ್ತೆ. ಸೊ 21 × 10 ಆಯಿತು ಅಂದರೆ ಸೊ 10 ಮಿನಿಟ್ಸ್ ವಿಡಿಯೋ ನೋಡಿರೋ ರೀತಿ ಆಗುತ್ತೆ. ಇದೇ ರೀತಿ 10 ಮಿನಿಟ್ಸ್ ಬಿಟ್ಟು 1 ಅವರ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ ಅಂದ್ಕೊಳ್ಳಿ. 1 ಅವರ್ಗೆ ಎಷ್ಟು ನಿಮಿಷ? 60 ಮಿನಿಟ್ಸ್ ಇಂಟು 21. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಆಯಿತು ಅಂದರೆ ನಿಮ್ಮ ವಾಚ್ ಅವರ್ಸ್ ಬೇಗನೆ ಕಂಪ್ಲೀಟ್ ಆಗೋಗುತ್ತೆ. ಸೊ ನಾನು ಇಲ್ಲಿ 21 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಆ್ಯಡ್ಸ್ ರನ್ ಆಗುತ್ತೆ. 10ವರೆಗೂ ಯಾವುದಾದಂಥ ಆ್ಯಡ್ಸ್ ರನ್ ಆಗೋದಿಲ್ಲ. ಆ್ಯಡ್ಸ್ ಫ್ರೀಯಾಗಿ ನೀವು ವಿಡಿಯೋನ ಪ್ಲೇ ಮಾಡ್ಬೋದು. ಬಟ್ 10 ಆದಮೇಲೆ ಇರೋವಂಥ ನಂಬರ್ಗಳು 15, 18, 21ಗೆ ಆ್ಯಡ್ಸ್ ಓಪನ್ ಆಗುತ್ತೆ. ಸೊ ನಾನು 21 ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಿದೆಯಲ್ಲ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ಸ್ ಲೋಡ್ ಆಗಬೇಕು, ವೆಯ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ 21 ಸ್ಕ್ರೀನಲ್ಲಿ ಅಟ್ ಎ ಟೈಮ್ ನಿಮ್ಮ ವಿಡಿಯೋ ಪ್ಲೇ ಆಗುತ್ತೆ. ನೋಡ್ತಾ ಇರ್ಬೋದು ಟ್ಯಾಬ್ ಎಲ್ಲ ಓಪನ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಬೇಕಾಗತ್ತೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಲೇಟ್ ಆಗ್ತಾ ಇದೆ. ಅದಕ್ಕಾಗಿ ಫಸ್ಟೇ ನೀವು ನೆಟ್ವರ್ಕ್ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ಹೋಗಿ ಈ ಆಪ್ಷನ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ, ನಾನು ಲಿಂಕ್ ಮಾಡಿರೋ ವಿಡಿಯೋ ಇಲ್ಲಿ ಓಪನ್ ಆಗ್ತಾ ಇದೆ. 10 ಸ್ಕ್ರೀನ್ಸಲ್ಲಿ ಓಪನ್ ಆಗಿದೆ. ನೀವು 10 or 20, 21 ಈ ರೀತಿ ಸ್ಕ್ರೀನ್ಸ್ನ
ಆನ್ ಮಾಡ್ಕೊಳ್ತು ಅಂತ ಅಂದರೆ ಅಟ್ ಎ ಟೈಮ್ ಒಂದೇ ವಿಡಿಯೋ 21 ಸ್ಕ್ರೀನಲ್ಲಿ ಪ್ಲೇ ಆಗುತ್ತೆ. ಈ ರೀತಿ ನೀವು ಒಂದು 10 ಸಲ ಮಾಡ್ತು ಅಂದರೆ ನಿಮ್ಮ ವಾಚ್ ಅವರ್ಸ್ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಈ ರೀತಿ ರನ್ ಆಗಬೇಕಾದ್ರೆ ಯಾವುದೇ ಆದಂಥ ಫೋನು ನಿಮ್ಮ ಫೋನ್ಗೆ ಬರಬಾರ್ದು. ಸೊ ಯಾವುದೇ ಆದಂಥ ಕಾಲ್ಸ್ ನಿಮ್ಮ ಫೋನ್ಗೆ ಬರಬಾರ್ದು. ಸೊ ಯಾವುದಕ್ಕೂ ನಿಮ್ಮ ಫೋನ್ನ ಡು ನಾಟ್ ಡಿಸ್ಟರ್ಬಲ್ಲಿ ಹಾಕಿ ಅಥವಾ ವೈಫೈ ಮೂಲಕ ನೀವು ಇದನ್ನು ಪ್ಲೇ ಮಾಡ್ಬೋದು. ಏರ್ಫೋನ್ ಮೋಡ್ಗೆ ಹಾಕಿ ಅಕಸ್ಮಾತ್ ಆಗಿಲ್ಲ ಅಂದರೆ ಯಾವಾಗ ಕಾಲ್ಸ್ ಬರಲ್ವೋ ಆ ಟೈಮಲ್ಲಿ ನೀವು ಇದನ್ನು ವರ್ಕ್ ಮಾಡಬೇಕಾಗತ್ತೆ. ಅದರ್ವೈಸ್ ನೀವು ಈ ರೀತಿ ವರ್ಕ್ ಮಾಡಬೇಕಾದ್ರೆ ಕಾಲ್ಸ್ ಬಂತು ಅಂದರೆ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾಲ್ಸ್ ಬರದಿರೋ ಟೈಮಲ್ಲಿ ನೀವು ಈ ರೀತಿ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ನಾನು ಹೇಳಿರೋ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ನೀವು ಇಲ್ಲಿ ವ್ಯೂಸ್ ಕೂಡ ನೋಡ್ಬೋದು. 20 ವ್ಯೂಸ್ ಆಗಿದೆ ಆಲ್ರೆಡಿ. 35 ಸೆಕೆಂಡ್ಸ್ ಈ ರೀತಿ ಸೆಕೆಂಡ್ಸು ವ್ಯೂಸ್ ಎಲ್ಲ ಕೌಂಟ್ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಎವ್ರಿ ಡೇ ಮಾಡ್ತಾ ಹೋಯಿತು ಅಂದರೆ ನಿಮ್ಮ ವಾಚ್ ಅವರ್ಸ್ ಬೇಗನೆ ಇನ್ಕ್ರೀಸ್ ಆಗೋಗುತ್ತೆ. ಬೇಗನೆ ನೀವು ಮಾನಿಟೈಸೇಷನ್ನ ಮಾಡ್ಕೋಬೋದು. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ರನ್ ಆಗ್ತಾ ಇರೋ ಟೈಮಿಂಗ್ಸ್ ಆಗಿರ್ಬೋದು ಅಥವಾ ಇಲ್ಲಿ ರನ್ ಆಗ್ತಾ ಇರೋ ವಿಡಿಯೋ ಆಗಿರ್ಬೋದು ಸ್ಟಾಪ್ ಆಗಲೇಬಾರ್ದು. ಫುಲ್ ಡೇ ರನ್ ಆಗ್ತಾ ಇರಬೇಕು. ಬಟ್ ನಾನಿಲ್ಲಿ ಒಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಸಜೆಷನ್ ಅಂತಲೇ ಹೇಳ್ಬೋದು. ಒಂದು ವಿಡಿಯೋ ಮಿನಿಮಮ್ 50 to 70 ಅಷ್ಟೇ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಈ ರೀತಿ ಒಂದು 10 ವಿಡಿಯೋನ ಮಾಡಿ ಅಲ್ಲಿ 1000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗುತ್ತೆ. ಅದನ್ನು ನೀವು ಒಂದು ವಿಡಿಯೋಯಿಂದ 50, 70, 100 ಒಳಗಡೆ ವಾಚ್ ಅವರ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಒಂದು ವಿಡಿಯೋ 100 ಅವರ್ಸ್ ಒಂದು ವಿಡಿಯೋ 50ಇಂದ 100 ಅವರ್ಸ್ ಒಳಗಡೆ ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಸೊ ನೆಕ್ಸ್ಟ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳ್ಕೊಟ್ಟೆ ಅಲ್ವಾ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಯಾವುದಾದ್ರೂ ವಿಡಿಯೋ ಲಿಂಕ್ನ ತೆಗೆದು ಇಲ್ಲಿ ಬಂದು ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಿ ನೀವು ಎಷ್ಟು ಸ್ಕ್ರೀನಲ್ಲಿ ನೋಡಬೇಕು ಅನ್ಕೋತಿರೋ ಅಷ್ಟು ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು 21 ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಬೇಗನೆ ಕಂಪ್ಲೀಟ್ ಆಗುತ್ತೆ. ಈ ರೀತಿ ನೀವು ಪ್ರತಿಯೊಂದು ವೀಡಿಯೋನು ಸೆಲೆಕ್ಟ್ ಮಾಡಿಕೊಂಡಾಗ ಒಂದೊಂದು ವೀಡಿಯೋಯಿಂದ 100 ಅವರ್ಸ್ ವಾಚ್ ಅವರ್ಸ್, ಒಂದೊಂದು ವೀಡಿಯೋಯಿಂದ 50 to 100 ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಅಂದರೆ ನಿಮಗೆ ಮ್ಯಾಕ್ಸಿಮಮ್ 20 to 40 ವೀಡಿಯೋ ಒಳಗಡೆ ನಿಮ್ಮ ವಾಚ್ ಅವರ್ಸ್ ಬಂದು ಕಂಪ್ಲೀಟ್ ಆಗೋಗುತ್ತೆ. ಸೊ ಗೊತ್ತಾಯ್ತಲ್ಲ ಹೇಗೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ನಾವು ಅಂತ ಹೇಳಿ. ತುಂಬ ಕಷ್ಟಪಟ್ಟು ಏನೇ ಮಾಡೋದು 4000 ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ಅಂದರೆ ಈ ರೀತಿ ಕೂಡ ನೀವು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.